ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದರ ಪರಿಣಾಮವಾಗಿ ಕೆಆರ್ಎಸ್ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. 105 ಅಡಿಯನ್ನು ತಲುಪಿದೆ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ. ಕೆಆರ್ಎಸ್ಗೆ 19,275 ಕ್ಯೂಸೆಕ್ನಷ್ಟು ಒಳಹರಿವಿನ ಪ್ರಮಾಣ ಇದೆ. ಫ್ಲೋ ಪರ್ ಸೆಕೆಂಡ್ ಇದು. ಕೆಆರ್ಎಸ್ನಿಂದ 1,985 ಕ್ಯೂಸೆಕ್ನಷ್ಟು ಹೊರಹರಿವು ಇದೆ, ಔಟ್ಫ್ಲೋ. ಕೃಷಿ ಚಟುವಟಿಕೆಯನ್ನು ಆರಂಭಿಸೋದಕ್ಕೆ ಮಂಡ್ಯ ರೈತರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತು ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಬಟ್ ಅಷ್ಟು ಈಸಿ ಅಲ್ಲ ಅದು, ಯಾಕಂದರೆ ಇದಕ್ಕೆ ಅಂತಲೇ ಸಲಹಾ ಸಮಿತಿ ಅಂತ ಒಂದು ಇರಿಗೇಷನ್ ಸಲಹಾ ಸಮಿತಿಯವರು ಇರ್ತಾರೆ. ಅವರು ಎಷ್ಟು ದಿನ ಈ ಮಳೆ ಬರುತ್ತೆ ಅನ್ನೋದನ್ನೆಲ್ಲ ಡಿಪೆಂಡ್ ಮಾಡಿಕೊಂಡು ಆಮೇಲೆ ಲೀಗಲ್ಲಾಗಿ ನಾವೇನೇನು ಪೂರೈಕೆ ಮಾಡಬೇಕು ತಮಿಳ್ನಾಡಿಗೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಡ್ಯಾಮ್ನಲ್ಲಿ ವಾಟರ್ ಸ್ಟೋರೇಜ್ ಪ್ರಯಾರಿಟಿಯನ್ನು ಇಟ್ಕೊಂಡು ನಂತರ ಮಾತ್ರ ಕೆನಲ್ಗಳಿಗೆ ಹರಿಸೋದಕ್ಕೆ ಸಾಧ್ಯ ಇದೆ. ಬಟ್ ರೈತರು ಕೇಳ್ಕೊಳ್ತಾ ಇದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಕಾವೇರಿ ನದಿ ನೀರಿನಿಗಾಗಿ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶ ಮಾಡಿದ್ದು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಜನ, ಕಾವೇರಿ ಕೊಳ್ಳದ ಜನ, ರಾಜ್ಯದ ಜನ ಕಾವೇರಿಗಾಗಿ ಹೋರಾಟ ಮಾಡುವ ಈ ಸಂದರ್ಭಕ್ಕೆ ವರುಣನ ಕೃಪೆಯಿಂದಾಗಿ, ದೇವರ ಜನರ ಪ್ರಾರ್ಥನೆಯಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಮಳೆ ಹೋಗ್ತಾ ಇದೆ. ಕಾವೇರಿ ಕೂಡ 92 ಅಡಿ ಇದ್ದಿದ್ದು ಈಗ 105 ಅಡಿ ಎತ್ತ ದಾಪುಕಲಾಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಈಗಿರುವ ಬೆಳೆಗೆ, ಹೊಸ ಬೆಳೆಗಾಗಿ ತಕ್ಷಣ ನಾಲೆಗಳಿಗೆ ನೀರು ಬಿಡಬೇಕು. ಈ ಹಿಂದೆ 82 ಇದ್ದಾಗ ಮುಖ್ಯಮಂತ್ರಿಗಳು ಬೆಳೆ ಹಾಕ್ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ರು, ನಾವು ಸ್ಪಂದಿಸಿದ್ವಿ. ಇವಾಗ 105 ಅಡಿವರೆಗೂ ಬಂದಿದೆ. ನಾಲೆಗಳಿಗೆ ನೀರು ಬಿಡ್ತೀವಿ ಯಥೇಚ್ಛವಾಗಿ, ನೀವು ಬೆಳೆ ಬೆಳೀರಿ ಅಂತ ಹೇಳ್ಬೇಕಿತ್ತು, ಇನ್ನು ಹೇಳಿಲ್ಲ. ಈಗಲಾದ್ರೂ ತಕ್ಷಣ ಹೇಳ್ಬೇಕು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಇಲ್ಲ, ಎಲ್ಲ ಬೆಳೆ ಒಟ್ಲಾಗ್ತಾ ಇದಾರೆ, ನೀರು ನಂಬ್ಕೊಂಡು ಇವ್ರು ಹೇಳ್ಬೇಕು. ಒಂದು ಮಾತು ಹೇಳಿದ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ, ಸಂತೋಷ ಆಗುತ್ತೆ. ಅವ್ರು ಕಬಿನಿ ಜಲಾಶಯಕ್ಕೆ 22,000 ಕ್ಯೂಸೆಕ್ನಷ್ಟು ಒಳಹರಿವು ಕಂಡು ಬರ್ತಾ ಇದೆ. ಹಾಗೆ ಕಬಿನಿ ಜಲಾಶಯದಿಂದ 27,000 ಕ್ಯೂಸೆಕ್ನಷ್ಟು ಹೊರಹರಿವು ಇದೆ. ಕರ್ನಾಟಕದಿಂದ 3 ದಿನದಲ್ಲಿ ತಮಿಳುನಾಡಿಗೆ 3.7 TMCಯಷ್ಟು ನೀರನ್ನು ಬಿಡಲಾಗಿದೆ. ವಯನಾಡ್ನ ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಭರ್ತಿಯಾಗಿದೆ ಮತ್ತು ಎಕ್ಸೆಸ್ ವಾಟರನ್ನು ತಮಿಳುನಾಡು ಕೇಳಿದ್ದಕ್ಕಿಂತ ಹೆಚ್ಚು ಪ್ರಕೃತಿ ದತ್ತವಾಗಿ ಸಿಕ್ಕಿರೋ ವರದ ಪರಿಣಾಮವಾಗಿ ನಾವು ನೀರನ್ನು ಬಿಟ್ಟಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ.